ಏನ್ರಿ ಇಷ್ಟೊಂದು ದೊಡ್ಡ ಬಾಕ್ಸ್ ತಗೊಂಡ್ ಬಂದಿದ್ದೀರಾ ಮನೆಗೆ? ಏನಿದು ಇದು ಇದು ಇದಾ ಎಲ್ಲ ಡೀಟೇಲ್ ಆಗಿ ಹೇಳ್ತೀನಿ. ಇದು ನನ್ನ ಗಾಡಿದು ಬಾಡಿ ಪಾರ್ಟ್ಸ್. ಯಾವ ಗಾಡಿ? ಎಷ್ಟನೇ ಮಾಡಲ್ ನಿಮ್ ಗಾಡಿ? ಹೌದು, ನಂಗೆ ಗೊತ್ತೇ ಇಲ್ಲ. ನನ್ನ ಗಾಡಿ 2011 ಸ್ಟನ್ನರ್ CBF ಅಂತ. ಹೌದೇನು? ನಾನು ಸೆಕೆಂಡ್ PU ಓದ್ಬೇಕಾದ್ರೆ ನಮ್ಮ ಅಪ್ಪ ಇಸ್ಕೊಟ್ಟಿದ್ದು ನನಗೆ. ಸ್ಪೆಷಲ್ ಅಂದ್ರೆ ನಿಮ್ಗೆ? ಅವು ತುಂಬಾ ಸ್ಪೆಷಲ್. ಸೊ ಪಾರ್ಟ್ಸ್ ಎಲ್ಲ ಹಾಳಾಗಿ ಹೋಗಿತ್ತಲ್ಲ, ಅದಕ್ಕೆ ಬಾಡಿ ಪಾರ್ಟ್ಸ್ ತರಿಸಿದ್ದೆ. ಈಗ ಇದ್ರ ಅನ್ಬಾಕ್ಸ್ ಮಾಡೋಣ. ಎಲ್ಲಿಂದ ತರಿಸಿದ್ರಿ? ಎಲ್ಲಿಂದ ತರಿಸಿದ್ದು, ಯಾವುದು ವೆಬ್ಸೈಟ್, ಎಲ್ಲ ಡೀಟೇಲ್ ಎಲ್ಲ ಹೇಳೋಣ. ಇವಾಗ ಸೀಸರ್ ಮತ್ತೆ ಚಾಕು ತಗೊಂಬ, ಅನ್ಬಾಕ್ಸ್ ಮಾಡೋಣ ಇವಾಗ. ಓಕೆ. ಪ್ಯಾಕಿಂಗ್ ಮಾಡಿದ್ದಾರೆ. ಮೇಲ್ಗಡೆ ನೋಡಿದ್ರೆ ಪ್ಯಾಕಿಂಗ್ ಚೆನ್ನಾಗೇ ಮಾಡಿದ್ದಾರೆ, ಬಟ್ ಒಳಗ್ ನೋಡ್ಬೇಕು ಹೆಂಗ್ ಮಾಡಿದ್ದಾರೆ ಅಂತೇಳಿ. ಗೊತ್ತಾಗತ್ತೆ ಇವಾಗ. ಯಾಕೆ ನೀವು ಆ ಬಾಕ್ಸ್ ಮೇಲ್ಗಡೆ ಇಡಬಾರ್ದು? ಮೇಲ್ಗಡೆ ಯಾಕೆ ಇಡಬಾರ್ದು? ಮೇಲಿಡಿಪ. ಒಂದು ಲೇಯರ್ ಓಪನ್ ಆಯಿತು. ಆಗಲ್ಲ ರೀ ನಿಮ್ ಕೈಲಿ ಇದು ಓಪನ್ ಮಾಡಕ್ಕೆ. ಇವತ್ತು ನಾಳೆ ಬೇಕಾ ಅನ್ಕತ್ತೆ ನಿಮ್ಗೆ ಓಪನ್ ಮಾಡಕ್ಕೆ? ಇಲ್ಲ ಅಮ್ಮ, ಮಾಡ್ತಾ ಇದೀನಿ, ಪೇಷನ್ಸ್ ಇರ್ಲಿ ಸ್ವಲ್ಪ. ಯಾರ್ ಪೇಷನ್ಸ್ ಬಗ್ಗೆ ಮಾತಾಡ್ತಾರಪ್ಪ ದೇವ್ರೆ? ಪೇಷನ್ಸ್ ಇರ್ಬೇಕಮ್ಮ, ನಿಧಾನಕ್ಕೆ ಓಪನ್ ಮಾಡಬೇಕು. ಓಹೋ, ಗೊತ್ತೇ ಇರ್ಲಿಲ್ಲ. ಅವ್ರು ಅಷ್ಟು ನೀಟಾಗಿ ಪ್ಯಾಕ್ ಮಾಡ್ಕೊಟ್ಟಿದ್ದಾರೆ, ನಾವು ಸ್ವಲ್ಪ ನೀಟಾಗಿ ತೆಗಿಯೋಣ. ಓಕೆನಾ? ತೋರ್ಸೋಣ ಇರಿ ಎಷ್ಟು ಚೆನ್ನಾಗಿ ಪ್ಯಾಕ್ ಮಾಡಿದ್ದಾರೆ ಅವರು ಅಂತೇಳಿ. ಸಾಹಸ ಪಡೋ ಥರ ಆಗಿದೆ ತೆಗಿಯೋಕ್ಕೆ. ನೀವು ಹರಸಾಹಸ ಪಡ್ತಿದ್ದೀರಾ ಅಂದ್ರೆ ಅವ್ರು ನೀಟಾಗಿ ಪ್ಯಾಕ್ ಮಾಡಿದ್ದಾರೆ ಅಂತ ಅರ್ಥ ಅಷ್ಟೇ. ಯಸ್. ಕಟ್ ಮಾಡ್ಕೊಳ್ಳೋಣ. ಬಾಕ್ಸ್ ಒಳಗೆ ಇನ್ನೊಂದು ಬಾಕ್ಸ್ ಕಾಣಿಸ್ತಿದೆ ನನಗಂತೂ. ಹೌದು. ಓ ಮೈ ಗಾಡ್, ಸೋ ಮೆನಿ ಬಾಕ್ಸಸ್. ಹದ್ದಾಗ್ಬಿಡಿ ಹೇಳ್ತೀನಿ ನಾನು. ಕಟ್ ಮಾಡ್ಬೇಕಾ? ಕಟ್ ಮಾಡೋದ? ಕಮ್ ಕ್ಲೋಸರ್, ಕಮ್ ಕ್ಲೋಸರ್. ಇದು ಟೇಪ್ ಹಾಕಿದ್ರೆ, ಇದು ಟೇಪ್ ಕಟ್ ಮಾಡೋಣ. ಒಂದು ನಿಮಿಷ. ಓಕೆ, ಫುಲ್ ಖುಷಿ ನೋಡ್ಬಿಟ್ಟು. ಕಾಣಿಸ್ತಾ ಇದೆಯಾ? ಎಸ್. ಪೂರ್ತಿ ತೆಗೀರಿ. ಲೆಟ್ ಮೀ ಅನ್ಬಾಕ್ಸ್ ಇರುತ್ತೆ. ಒಂದು ನಿಮಿಷ, ಇದನ್ನು ಕಟ್ ಮಾಡೋಣ.
ಓಪನ್ ಮಾಡಿ ಇವಾಗ ಟನ್ ಟನ್ ಟನ್. ಫೈನಲಿ ಒಂದು ವಾರ ಆದಮೇಲೆ ಬಂದಿದೆ ಪಾರ್ಸಲ್ಲು. ಹೌದು, ಯಾವತ್ತು ಮಾಡಿದ್ದು ನೀವು ಆರ್ಡ್ರು? ಲಾಸ್ಟ್ ಫ್ರೈಡೆ ಡಿಸ್ಪ್ಯಾಚ್ ಆಗಿದೆ ಅಲ್ಲಿಂದ. ಈ ಫ್ರೈಡೆ ಬಂದಿದೆ, ನೋಡೋಣ. ಎಲ್ಲ ಒರಿಜಿನಲ್ ಪಾರ್ಟ್ಸಾ? ಒರಿಜಿನಲ್ ಪಾರ್ಟ್ಸ್ ಇಲ್ಲ, ಫಸ್ಟ್ ಕಾಪಿ ಪಾರ್ಟ್ಸ್ ಅಂತ ಹೇಳಿದ್ದಾರೆ. ಒರಿಜಿನಲ್ ಪಾರ್ಟ್ಸ್ ಸಿಗೋದು ಭಾಳ ಕಷ್ಟ, ಯಾಕಂದರೆ 2011 ಮಾಡಲ್ ಅಲ್ವಾ. ಏನಿದು ಇಷ್ಟೊಂದು ದೊಡ್ಡದಾಗಿದಾವೆ? ಇದು ನನ್ನ ಗಾಡಿದು ಮುಂದೆಗಡೆ ಬರುತ್ತೆ. ಸ್ಟನ್ನರ್ CBF ಬೈಕ್ ಯಾರು ಇರುತ್ತೋ ಅವ್ರಿಗೆ ಗೊತ್ತಿರುತ್ತೆ ಇದು. ಹೆಂಗಿದೆ? ಚೆನ್ನಾಗಿದೆ ನೋಡಕ್ ಮಾತ್ರ, ಬಟ್ ಇದನ್ನ ಗಾಡಿಗೆ ಹಾಕಿದ್ಮೇಲೆ ಗೊತ್ತಾಗ್ಬೇಕು ಬೈಕ್ಗೆ. ಮುಂದೆ ಅನ್ಸುತ್ತಲ್ಲ ಇದು ಚಕ್ರದ ಮೇಲೆ, ಮುಂದ್ಗಡೆ ಫ್ರಂಟ್ ವೀಲ್. ಹತ್ರ ತಗೊಂಡ್ ಬಾ ಕ್ಯಾಮ್ರಾ. ನೀಟಾಗಿದೆ ಅಲ್ಲ? ಇದು ನೋಡಿದ್ರಾ, ಇದು ಫ್ರಂಟ್, ಇದು ಕೆಳಗಡೆ ಹೆಡ್ಲೈಟ್ ಬರುತ್ತೆ, ಹೆಡ್ ಮೇಲೆ ಲೈಟ್ ಮೇಲೆ ಇದು ಗ್ಲಾಸ್ ಬರುತ್ತೆ. ನಾನು ಆಗಿದ್ರೆ ಎಷ್ಟೊತ್ತಿಗೆ ತೆಗೆದ್ಬಿಟ್ಟು ಎಲ್ಲ ತೋರಿಸ್ಬಿಟ್ಟಿದ್ದೆ. ನೀವು ಎಷ್ಟು ಮೆಲ್ಲಗೆ ಮಾಡ್ತಿದ್ದೀರಾ ನೋಡಿ ತೆಗಿಯೋಕ್ಕೆ. ಆತ್ರ ಏನು ಆತ್ರ ಅಂತೆ ಆತ್ರ. ಇದು ಗಾಡಿಗೆ ಸೈಡಲ್ಲಿ ಬರುತ್ತೆ ಇದು. ಓಕೆ ಓಕೆ, ನೋಡ್ದಾ ಎಲ್ಲ ಐಟಮ್ಸು ಹೆಂಗಿದೆ ಗಾಡಿ ಪಾರ್ಟ್ಸ್ದು. ಓಕೆ, ಎಲ್ಲ ಒಂದು ರೇಂಜಿಗೆ ಪರವಾಗಿಲ್ಲ, ಚೆನ್ನಾಗಿದೆ. ಫಸ್ಟ್ ಕಾಪಿ ಆದ್ರೂ ರೀಸನಬಲ್ ರೇಟಿಗೆ ಕೊಟ್ಟಿದ್ದಾರೆ, ಒಳ್ಳೆ ಕ್ವಾಲಿಟಿನೂ ಕೊಟ್ಟಿದೆ, ಪರವಾಗಿಲ್ಲ. ಸೊ ಇದನ್ನು ನಾನು ಹೇಳ್ತೀನಿ ಎಲ್ಲಿ ತಗೊಂಡೆ ಅಂತ. ಸೊ ನಾನು ಲೋಕಲ್ ಶೋರೂಮಲ್ಲೆಲ್ಲ ಹೋಂಡಾ ಶೋರೂಮ್ ಚೆಕ್ ಮಾಡಿದಾಗ ಎಲ್ಲೂ ಸಿಗಲಿಲ್ಲ ಈ ಪಾರ್ಟ್ಸು. ಸೊ ಬಿಕಾಸ್ 2011 ಮಾಡಲ್ ಆಗಿರೋದ್ರಿಂದ ಎಲ್ಲೂ ಸಿಗಲಿಲ್ಲ ನನಗೆ. ಹಾಗಾಗಿ ಮತ್ತು ಈಗ ನನಗೆ ಸರ್ಚ್ ಮಾಡಬೇಕಾದ್ರೆ ವೆಬ್ಬಲ್ಲಿ ಗೂಗಲ್ಲಿ ಇಂಡಿಯಾ ಮಾರ್ಟ್ ಅಂತ ವೆಬ್ಸೈಟ್ ಇದೆ. ಯಾವ್ದು ಹೇಳಿ? ಇಂಡಿಯಾ ಮಾರ್ಟ್ ಅಂತ. ಇಂಡಿಯಾ ಮಾರ್ಟ್. ಇಂಡಿಯಾ ಮಾರ್ಟ್ ಅಂತ ಇದೆ. ಅಲ್ಲಿ ರಾಜ್ ಆಟೋಮೊಬೈಲ್ಸ್ ಅಂತ ಇದೆ. ರಾಜ್ ಆಟೋಮೊಬೈಲ್ಸ್? ರಾಜ್ ಆಟೋಮೊಬೈಲ್ಸ್ ಅಂತ ಇದೆ. ಸೊ ಅವ್ರಿಗೆ ನಾನು ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ ಮಾಡಿ ಕಾಲ್ ಮಾಡಿ ಅವ್ರಿಗೆ ನನ್ನ ರಿಕ್ವೈರ್ಮೆಂಟ್ಸ್ ಹೇಳಿದೆ. ಅವರು ಸೊ ಇನಿಷಿಯಲ್ ಅಮೌಂಟು 1000 rupees ಫೋನ್ಪೇ ಮಾಡಿಸ್ಕೊಂಡ್ರು ಫಾರ್ ಸೇಫ್ಟಿ ಪರ್ಪಸ್ಸು. ಸೊ ಮಿಕ್ಕಿದ್ದು ನಾನು ಅಮೌಂಟು 2500 ಕ್ಯಾಶ್ ಆನ್ ಡೆಲಿವರಿ ಕೊಟ್ಟಿದ್ದೆ. ಸೊ ಇವತ್ತು ಬಂದಿದೆ. ಅಂದ್ರೆ ಟೋಟಲ್ ಪ್ರೈಸ್ ಎಷ್ಟು? 3500? 3500 ಟೋಟಲ್ ಅಮೌಂಟ್. ಓಕೆ, ರೀಸನಬಲ್ ಇದೆ ಪ್ರೈಸ್. ರೀಸನಬಲ್ ಇದೆ. ಅವ್ರು ಒಳ್ಳೆ ಪ್ಯಾಕೇಜ್ ಮಾಡಿ ಕಳಿಸಿದ್ದಾರೆ, ನೀವು ನೋಡ್ತಾ ಇದ್ದೀರಾ ಈಗ. ಪ್ಯಾಕೇಜ್ ಔಟ್ ಆಫ್ 10 ಕೊಡ್ಬೋದು, ಔಟ್ ಆಫ್ ಔಟ್. ಪ್ಯಾಕೇಜ್ ಎಲ್ಲ ಚೆನ್ನಾಗಿ ಮಾಡಿ ಕಳಿಸಿದ್ದಾರೆ, ಇಂಡಿಯಾ ಪೋಸ್ಟ್ ಮುಖಾಂತರ ಕಳಿಸಿದ್ದಾರೆ. ಓಕೆ, ವೆರಿ ಗುಡ್, ಚೆನ್ನಾಗಿದೆ ಅಲ್ಲ. ನಿಮ್ಗೆ ಯಾರಿಗಾದ್ರೂ ಬೇಕಾದ್ರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ರಾಜ್ ಆಟೋಮೊಬೈಲ್ಸ್ ಅಂತೇಳಿ. ನಮ್ಗಂತೂ ಇಷ್ಟ ಆಯ್ತು. ಇಂಡಿಯಾ ಮಾರ್ಟ್ ವೆಬ್ಸೈಟ್ ಅಲ್ಲಿ ರಾಜ್ ಆಟೋಮೊಬೈಲ್ಸ್ ಅಂತ ಇದೆ. ಸೊ ಅವ್ರು ಎಲ್ಲ ಆಲ್ಮೋಸ್ಟ್ ಎಲ್ಲ 2 wheelers 4 wheelers ಬಾಡಿ ಪಾರ್ಟ್ಸ್ ಸೆಲ್ ಮಾಡ್ತಾರೆ. ನೀವು ಚೆಕ್ಔಟ್ ಮಾಡ್ಬೋದು. ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ನಂಬರ್ ಕೂಡ ಹಾಕಿರ್ತೀನಿ, ಅವ್ರದ್ದು ನೀವು ಚೆಕ್ ಮಾಡ್ಕೋಬೋದು. ಥ್ಯಾಂಕ್ ಯು, ಬಾಯ್ ಬಾಯ್.